ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿ ನಗರದಲ್ಲಿ ಪ್ರಾಣಿಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ ಎಂದು ಕೊಪ್ಪಳ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ನಿರ್ಮಲಾ ಎನ್.ಕೆ. ತಿಳಿಸಿದರು. ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಭಾಂಗಣದಲ್ಲಿ ಕೊಪ್ಪಳ ಪ್ರಾದೇಶಿಕ ಅರಣ್ಯ ವಿಭಾಗ ಮತ್ತು ಗಂಗಾವತಿ ಪ್ರಾದೇಶಿಕ ಅರಣ್ಯ ವಲಯದಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ತೋಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವನ್ಯಜೀವಿಗಳು ಮತ್ತು ಮೂಕಜೀವಿಗಳ ರಕ್ಷಣೆಯಿಂದ ಮಾತ್ರ ಪರಿಸರ ಸಮತೋಲನ, ಶುದ್ಧ ಗಾಳಿ, ನೀರು ಹಾಗೂ ಉತ್ತಮ ಭವಿಷ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಕೊಪ್ಪಳ ಭಾಗವು ಬಹು ಸಮೃದ್ಧ ಅರಣ್ಯ ಹೊಂದಿದ್ದು, ಚಿರತೆ, ಕರಡಿ, ನವಿಲು, ತೋಳ ಮತ್ತು ನೀರುನಾಯಿ ಸೇರಿದಂತೆ ಅಳಿವಿನಂಚಿನಲ್ಲಿರುವ ಪ್ರಾಣಿ ಸಂಕುಲವನ್ನು ಹೊಂದಿದೆ. ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶದಲ್ಲಿ ಕಂಡುಬಂದಲ್ಲಿ ಅವುಗಳನ್ನು ಕೊಲ್ಲದೆ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕು. ಇಲಾಖೆಯು ಇವುಗಳನ್ನು ಸಂರಕ್ಷಿಸಿ ಸೂಕ್ತ ಸ್ಥಳಗಳಲ್ಲಿ ಬಿಡುವ ಕಾರ್ಯ ಮಾಡುತ್ತದೆ. ಪ್ರತಿಯೊಂದು ಪ್ರಾಣಿಯೂ ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಜೀವವೈವಿಧ್ಯತೆಯ ಉಳಿವಿನಿಂದ ಪ್ರಭೇದಗಳು ಅಳಿದು ಹೋಗುವುದನ್ನು ತಡೆಯಬಹುದು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾತನಾಡಿ, ಆಧುನಿಕ ಜನರಲ್ಲಿ ಪ್ರಾಣಿಗಳ ಮೇಲೆ ದಯೆ ಮತ್ತು ಕರುಣೆ ಕಡಿಮೆಯಾಗುತ್ತಿದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡು ನಾಶವಾಗುತ್ತಿದೆ. ಇದರಿಂದ ಮಾನವರು ಮತ್ತು ವನ್ಯಜೀವಿಗಳ ನಡುವೆ ನಿರಂತರ ಸಂಘರ್ಷ ಏರ್ಪಡುತ್ತಿದ್ದು, ಅನವಶ್ಯಕವಾಗಿ ಕಾಡು ನಾಶವಾಗುವುದನ್ನು ನಿಲ್ಲಿಸಬೇಕು ಎಂದರು. ಅಲ್ಲದೆ ಕರಡಿ ದಾಳಿಯಿಂದ ಗಂಗಾವತಿ ಭಾಗದಲ್ಲಿ ಬೆಳೆಗಳು ನಾಶವಾಗುತ್ತಿರುವುದರ ಬಗ್ಗೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಡಾ. ಸಮದ್ ಕೊಟ್ಟೂರು ಹಾಗೂ ಜಗದೀಶ್ ಮಾಲಿಪಾಟೀಲ್ ವಿಶೇಷ ಉಪನ್ಯಾಸ ನೀಡಿದರು. ಶ್ರೀ ಮಣಿಪ್ರಸ್ವ ಡಾ. ಕೊಟ್ಟೂರು ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಪರಿಸರ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಜೊತೆಗೆ ಪ್ರಾಣಿಗಳನ್ನು ಹಿಂಸಿಸುವುದನ್ನು ಬಿಟ್ಟು ಪ್ರಾಣಿಗಳ ರಕ್ಷಣೆಯನ್ನು ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದೇ ರೀತಿಯಾಗಿ ಬರೀ ಅರಣ್ಯ ಇಲಾಖೆ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ಮಾನವರ ಜವಾಬ್ದಾರಿಯಾಗಿದೆ ಎಂದು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕೋ.ಬಿ.ವಿ. ಸಂಘದ ಉಪಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ, ಕಾರ್ಯದರ್ಶಿ ಶರಣೇಗೌಡ ಮಾಲಿಪಾಟೀಲ್, ಸಾಮಾಜಿಕ ವಲಯ ಕೊಪ್ಪಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹುಸೇನ್ ಭಾಷಾ, ಅರಣ್ಯಾಧಿಕಾರಿಗಳಾದ ಅಬ್ದುಲ್ ಖಾದರ್ ಹೆಚ್ ಮುಲ್ಲಾ, ಗಾಯತ್ರಿ ಲೋಕಣ್ಣನವರ್, ಬಸವರಾಜ್ ಪೂಜಾರಿ, ಪ್ರಾಚಾರ್ಯರಾದ ಡಾ. ಶರಣಬಸಪ್ಪ ಕೋಲ್ಕಾರ್, ರವಿ ಚವ್ಹಾಣ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613832. ಅದು ನಿಮ್ಮ ಗಂಗಾವತಿಯಲ್ಲಿದೆ. ಅದು ನೀವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದೇ ರೀತಿ ನೀವು ಹೇಳಬೇಕು, ಗಂಗಾವತಿ ಎದಕ್ಕೆ ಸ್ಪೆಷಲ್ ಆಗಿ ಗಂಗಾವತಿಗೆ ಏನಂತ ಕೇಳಿದ್ರೆ, ಗಂಗಾವತಿ ಒಳಗೆ ಆಂಜನಾದ್ರಿ ಬೆಟ್ಟ ಇದೆ, ನೀರಿನ ಸಂರಕ್ಷಿತ ಪ್ರದೇಶ ಇದೆ. ಇಡೀ ದೇಶದಲ್ಲೇ ಇಲ್ಲ, ಇಲ್ಲಿದೆ ಗಂಗಾವತಿಯಲ್ಲಿ. ಹಾಗೇನೆ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ಉಪ್ ಸೆಂಚುರಿ, ಬರೀ ಬಂಗಾಪುರ ಗಂಗಾವತಿಯಲ್ಲಿದೆ, ಬೇರೆ ಎಲ್ಲಿಯೂ ಇಲ್ಲ. ಈ ಗಂಗಾವತಿ ವಿಶೇಷತೆ ನಿಮಗೆ ಗೊತ್ತಿರಬೇಕು. ಜೊತೆಯಲ್ಲಿ ಇಂಥ ಒಂದು ಪರಿಸರದಲ್ಲಿ ಬೆಳೆದು ಇಂಥ ಮಾತಾಡಬೇಡಿ, ಕೇಳಿಸ್ಕೊಳ್ಳಿ. ಯಾವಾಗಲೂ ರೂಢಿಯಾಗಿರ್ಬೇಕು. ಒಂದು ಹೆತ್ತ ತಾಯಿ ತಂದೆಗೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಹಿತ ತಾಯಿ ತಂದೆನ ಮರಿಬೇಡ್ರಿ. ತಾಯಿ ತಂದೆ ಸೇವೆಯನ್ನು ಮಾಡಿ. ಪ್ರಥಮ ದೇವರು ಈ ಭೂಮಿ ಮೇಲೆ ಯಾವ್ದಾದ್ರು ಇದ್ರೆ ಅದು ಹೆತ್ತ ತಾಯಿ ತಂದೆ. ಯಾಕಂತಂದ್ರೆ ತಾಯಿ ತಂದೆ ಋಣ ಯಾವತ್ತೂ ಮರೆಯಕ್ಕಾಗಲ್ಲ. ತಾಯಿ ತಂದೆ ಮತ್ತು ಪರಿಸರ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಜಗತ್ತಿಗೆ ತೋರಿಸತಕ್ಕಂಥ ತಾಯಿ ತಂದೆ ಈ ಅನುಭವಿಸ್ತಾ ಇಲ್ಲ. ನಾವು ಇವತ್ತು ದಿವಸ ಎಲ್ಲ ಸುಂದರವಾದ ಪರಿಸರ, ನಾವು ಈ ಬದುಕ್ತಕ್ಕಂಥ ಜೀವನ, ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ, ಶುದ್ಧವಾದ ಮನೆಯ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಪರಿಸರ ಕಾರಣ. ಅದಕ್ಕೆ ಒಂದು ಹೆತ್ತ ತಂದೆ ತಾಯಿ, ಒಂದು ದೈವಿ ಸ್ವರೂಪ ಆಗಿರ್ತಕ್ಕಂಥ ಪರಿಸರ, ಇವೆರಡನ್ನ ಕಾಪಾಡ್ತಕ್ಕಂಥ ಕೆಲಸನ ಮಾಡಂತ ಹೇಳುತ್ತಾ, ತಮಗೆ ಪರಮ ಪೂಜ್ಯರಲ್ಲಿ ನಾನು ಎಷ್ಟೇ ಅಥವಾ ನಾನು ಎಷ್ಟೊತ್ತನ್ನು ಕರೀರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸ್ವರೂಪಿ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮೀಜಿಗಳಿಗೆ ನನ್ನ ವೈಯಕ್ತಿಕವಾಗಿಯೂ ಅರಣ್ಯ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದಿಸುತ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಮೇಲಾಧಿಕಾರಿಗಳು ಆಗಿರ್ತಕ್ಕಂಥ ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರಿಯಾಗಿರ್ತಾರೆ. ಅವರಿಗೂ ಕೂಡ ವೈಯಕ್ತಿಕವಾಗಿ ಅರಣ್ಯ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಜನಪ್ರಿಯ ಶಾಸಕರು ಹಾಗೂ ಈ ಸಂಸ್ಥೆಯ ನಿರ್ದೇಶಕರಾಗಿರತಕ್ಕಂಥ ಶ್ರೀ ಪರಣ್ಣ ಮುನವಳ್ಳಿ ಸರ್ ಅವರು ಬಂದಿದ್ದರು. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅರಣ್ಯ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಹಾಗೆಯೇ ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಚನ್ನಬಸಯ್ಯ ಸ್ವಾಮೀಜಿ ಸರ್ ಅವರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಕೊಟ್ಟೂರು ವಿದ್ಯಾವರ್ತಕ ಸಂಘ ಶ್ರೀ ಶರಣೇಗೌಡ ಜಿ ಮಾಲಿ ಪಾಟೀಲ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಹಿರಿಯ ಅಧಿಕಾರಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಅರಣ್ಯ ಸೇವೆ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಉಪವಿಭಾಗ ಕೊಪ್ಪಳ ಅವರು ಬಂದರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಮೇಲಾಧಿಕಾರಿ ನಿರ್ಮಾಣದಲ್ಲಿ ಪ್ರಾಣಿಗಳ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ಇವತ್ತು ಏನಾಗಿದೆ ಅಂತಂದರೆ ಬದುಕು ನಮ್ಮ ಸ್ವಾರ್ಥ ಜೀವನವಾಗಿದೆ. ನಮ್ಮ ಜೊತೆಗೆ ಒಂದು ಬೆಕ್ಕಿರಬಾರ್ದು, ಒಂದು ನಾಯಿ ಇರಬಾರ್ದು, ಏನಿರಬಾರ್ದು. ನಾವು ನಮ್ಮ ಮಕ್ಕಳು ಹಿಂದಿನ ಕಾಲದಾಗ ಹಂಗೆ ಬದುಕ್ತಿದ್ದಿಲ್ಲ. ತಮ್ಮ ಜೊತೆಗೆ ಪ್ರಾಣಿಗಳನ್ನು ಸಾಕ್ತಾ ಇದ್ವು. ಯಾಕಂತಂದರೆ ಅವು ನಮ್ಮ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಪರಿಸರವನ್ನು ಚೆನ್ನಾಗಿಡ್ತಾ ಇದ್ವು. ಬಹುಶಃ ನಮ್ಮ ಮನದಾಗ ಬೆಕ್ಕು ನಾಯಿ ಕಾಯಿ ಮಾಡ್ತಿದ್ದು. ಮೊನ್ನೆ ತಾನೇ ನನ್ನ ಒಂದು ನಾಯಿ ಜರ್ಮನ್ ಶೆಪರ್ಡ್ ಅಲ್ಸೇಷನ್ ಸುಮಾರು 12 ವರ್ಷ ನನ್ನ ನಡುಮತ ಇತ್ತು. ಆ ನಾಯಿ ಅದಕ್ಕೊಂದು ದೊಡ್ಡ ಮನೆ ಮಾಡಿದ್ದೆ. ಅದು ಒಂದೇ ಒಪ್ಪತ್ತು ಊಟ ಮಾಡ್ತಿತ್ತು. ಬಹುಶಃ ನನ್ನ ಸಮೀಪ ಯಾರು ಬರ್ತೀನಂದು ಬರೆಸ್ಕೊಡ್ತಿದ್ದೆಲ್ಲ 10 ಮಂದಿ ಬಾಡಿ ಗಾರ್ಡು ನನ್ನ ಹತ್ರ ಇದ್ದಂಗೆ ಇತ್ತದು. ಎಷ್ಟು ಖುಷಿ ಅಂತಂದರೆ ನಾ ಎಲ್ಲರಿಗೂ ಊರಿಗೆ ಹೋಗಿ ಬಂದಂತಂದ್ರೆ ನಾ ಕಾರ್ ಗಾಡಿ ಇಳಿದಷ್ಟೇ ತಡ ಕುಣಿದಾಡ್ತಿತ್ತು. ಜೊತೆಗೆ ಏನಾದ್ರು ತಂದಾರಲ್ಲ ಅಂತ ತಿಳ್ಕೊಂಡು ಹೇಳಿ ಕೈ ಮುಗಿಸ್ಕೊಡ್ತಿತ್ತು. ನಾ ಏನಾದರೂ ಅದು ಎಲ್ಲ ನಮ್ಮನೆ ತಿಂತಿತ್ತು. ಗಜ್ರಿ, ಗೆಣಸು, ಸೌತೆಕಾಯಿ, ಆಮೇಲೆ ಸೇಬು ಹಣ್ಣು, ವಾಡಂಬಿ, ದ್ರಾಕ್ಷಿ, ಕೇರ್ಬೀಜ ಎಲ್ಲ ದಿನಸುಗಳನ್ನು ಅದು ತಿಂತಿತ್ತು. ನಾನು ಹಾಕಿದಾಗ ಅದು ತಿಂತಿತ್ತು, ಮತ್ತೊಬ್ಬರು ಹಾಕಿದ್ರೆ ತಿಂತಿದ್ದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಪ್ರಾಣಿಗಳಿಗೂ ನಮಗೆ ಬಹಳ ಅವಿನಾಭಾವ ಸಂಬಂಧದ. ತೋಳ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಾಣಿ. ನೋಡಿದ್ರೆ ನಾ ಕೈ ಎತ್ತಿ ನೋಡಿ ತೋಳ ಇಲ್ರಿ ಫೋಟೋದಲ್ಲಿ ನೋಡಿ ಅಂತೀನಿ. ಇವತ್ತು ಹಂಗಾಗೈತಿ ಪರಿಸ್ಥಿತಿ. ಗುಬ್ಬಿ ಅದಾವ, ಗುಬ್ಬಿ ಅದಾವ, ಸುಳ್ಳು ಹೇಳ್ತೀನಿ, ಗುಬ್ಬಿ ಇಲ್ಲ ಅಂದರೆ ಎಲ್ಲೋ ಹಳ್ಳ್ಯಾಗ ಅದಾವು. ಯಾಕಂತಂದ್ರೆ ಸಿಟಿಯಾಗ ಹೋಗ್ಬಿಟ್ಟು ಅವೆಲ್ಲ. ಯಾಕೆ ಟವರ್ ಬಂದು, ಮೊಬೈಲ್ ಬಂತು, ಏನೇನೋ ಬಂದು. ಈಗ ಇತ್ತಿದ್ದಾಗಿ ಕಾಗಿ ಸಂತತಿ ಕಡಿಮೆ ಆಗತೈತಿ, ಕಾಗಿನೂ ಕಡಿಮೆ ಆಗೈತೆ. ಅವು ಹತ್ತು ಇರ್ತಿದ್ದವಾಗ, ಹತ್ತು ರಣಹತ್ತು ಬೇರೆ, ಸಾದಾ ಹದ್ದು ಬೇರೆ. ಅವು ಕಾಣವಲ್ಲು. ಎಲ್ಲರೂ ಸುಡುಗಾಡ್ದಾಗ ಒಂದು ಏನಾದ್ರು ಪ್ರಾಣಿ ಸತ್ತು ಬಿದ್ದಿದ್ರೆ ಒಂದು 4-5 ಹದ್ದು ಬರ್ತಿದ್ದು. ಈಗ ಹದ್ದು ಇಲ್ಲ. ಯಾಕಂತಂದ್ರೆ ನಮ್ಮ ಜನಜೀವನ ನಾವೇನು ಮಾಡೀವಿ ಈಗ, ಜಾಗ ಇಲ್ಲ ಅಂತ ತಿಳ್ಕೊಂಡು ಅಡುಗೆಗೆ ಹೋಗಿ ವಾಸ ಮಾಡಕತ್ತೀವಿ. ಮತ್ತು ಅಡುಗೆನ ಬಂದು ಇಲ್ಲಿ ವಾಸ ಆಕತ್ತೆ ಊರಾಗ. ತಪ್ಪೇನಲ್ಲ ಅವರು, ಆ ಪ್ರಾಣಿಗಳು ತಪ್ಪಲ್ಲ. ಇವತ್ತು ಏನಾಗಿದೆ ನೋಡಿ ಟಿವಿಯಾಗ, ಚಿಕ್ಕಮಂಗ್ಳೂರು ಸೈಡು ಆ ಸೈಡು ಇಲ್ಲ ಆನೆಗಳ ಹಿಂಡ ಊರಾಗ ಬಂತು, ಹುಲಿಗಳ ಹಿಂಡು ಊರಾಗ ಬಂತು. ಯಾಕೆ ಬಂತಂತಂದ್ರೆ ನೀವು ಅಲ್ಲಿ ವಾಸ ಆಗಕತ್ತೀರಿ, ಅವಕ್ಕೆ ತಿನ್ನಕ್ಕೆ ಕುಡಿಯೋಕ್ಕೆ ನೀರು ಸಿಗೋದಿಲ್ಲ, ಊರಾಗ ಬರಕತ್ತವು. ಇವತ್ತು ಏನಾಗಿವೆ ಇವೆಲ್ಲ ಪ್ರಾಣಿಗಳ ಪರಿಸ್ಥಿತಿ ಒಂದೊಂದು ಕಾಲಕ್ಕೆ. ನೀವು ಹೇಳ್ತಿಲ್ಲ ತೋಳಂತೂ ನಾವು ನೋಡ್ದಾ ಬಂದೀವಿ. ಯಾಕಂದ್ರೆ ನಮ್ದು ಇಲ್ಲಿ ಎಮ್ಮೆ ಗುಡ್ಡ ಅಂತದ, ಅಲ್ಲಿ ಭೂಮಿದ. ನಾವು ಸಣ್ಣ ಇದ್ದ ಕಾಲೇ ನಮ್ಮ ಅಜ್ಜವರು ಹೊಲ್ದಾಗಿರ್ತಿದ್ರು. ಹೊಲ್ದಾಗಿದ್ದಾಗ ಬೆಳಗಿನ ಜಾವದಾಗ ನರಿ ಕೂಗಿದ ತಕ್ಷಣ ರಾಶಿ ತುಂಬಲಿ ಅಂತ ಹೇಳ್ತಿದ್ರು ನಮ್ಮ ಅಜ್ಜವರು. ಬೆಳಗಿನ 4-5 ಗಂಟೆ ಸುಮಾರು ನರಿ ಕೂಗ್ತಿದ್ದು.